ಬರೀ 100 ಕೋಟಿ 200 ಕೋಟಿ ಅಲ್ಲ, ಸಾವಿರಾರು ಕೋಟಿ ದುರ್ಬಳಕೆ ಆಗಿದೆ. ಸಾರ್ವಜನಿಕರ ಹಣ ದುರ್ಬಳಕೆ ಆಗಿದೆ, ಪೋಲಾಗಿದೆ. ಎಸ್ ಚಂದ್ರಶೇಖರ್ ಅವರೇ, ನಿಮ್ಮ ಮೊದಲ ರಿಯಾಕ್ಷನ್ ನೋಡಿ. ಕಾಂಗ್ರೆಸ್ ಸರ್ಕಾರದವರು, ಕಾಂಗ್ರೆಸ್ದವರು ಎಷ್ಟು ದಪ್ಪ ಚರ್ಮದವ್ರು ಆಗ್ಬಿಟ್ಟಾರೆ ಅಥವಾ ಮಾನ್ಗೆಟ್ಟವ್ರು ಆಗೋರೆ ಅಂದರೆ ಇವ್ರಿಗೆ ಕೋಟಿಗಳಿಗೆ ಬೆಲೆನೇ ಇಲ್ಲ ರೀ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಒಬ್ಬ ಮುಖ್ಯಮಂತ್ರಿ ನಿಂತ್ಕೊಂಡು ಹೇಳ್ತಾರೆ, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಲ್ಲ ಹಗರಣ ಆಗಿರೋದು, ಬರೀ 87 ಕೋಟಿ ಅಂತೆ. ಬರೀ ಅದು ಮುಖ್ಯಮಂತ್ರಿ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಹೇಳುದು, ಬರೀ 87 ಕೋಟಿ ಮಾತ್ರ ಇಲ್ಲಿ ಹಗರಣ ಆಗಿರೋದು ಅಂತೇಳಿ. ಇವತ್ತು ನನ್ನ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ದಾರೆ ಬರೀ 100 ಕೋಟಿ ರೀ ಹಗರಣ ಅಂತೇಳಿ. ಇವರಿಗೆ ಅನ್ಸ ಇಲ್ಲ. ಪ್ಲೀಸ್ ಮಾತಾಡ್ಬೇಕಾದ್ರೆ ಮಾಡಿಲ್ಲ ಪ್ಲೀಸ್. ಜನಗಳ ದುಡ್ಡು ರೀ, ಜನಗಳ ದುಡ್ಡು. 1 ರೂಪಾಯಿ ಪ್ಲೀಸ್ ರೀ. If he is wrong, you kindly correct later. Let him finish. ದುರ್ಬಳಕೆ ಅಂತಾನೆ ಇಟ್ಕೊಳ್ಳಿ. ದುರ್ಬಳಕೆ ಮಿಸ್ಯೂಸ್ ಅಂತಾನೆ ಇಟ್ಕೊಳ್ಳಿ. ಆಯ್ತಲ್ಲ. ನೋಡಿ, ಈ 3 ವರ್ಷದ ನೀವು ಕಾಂಗ್ರೆಸ್ ಇತಿಹಾಸ ತಗೊಳ್ಳಿ. ಈ ಸರ್ಕಾರದ್ದು 1 ರೂಪಾಯಿ ಡೆವಲಪ್ಮೆಂಟ್ ಕೆಲಸ ಆಗಿಲ್ಲ. ಏನಂತ ಹೇಳ್ಕೊಂಬಂದ್ರು, ಇಲ್ಲ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತೇಳಿ. ಹೆಂಗೆ ರಾಜ್ಯವನ್ನು ನರ್ಕ ಮಾಡಿದ್ರು ಅಂತ ಹೇಳಿದ್ರೆ, ಬಿಜೆಪಿ ಅವ್ರ ಕತೆ ಬಿಟ್ಬಿಡಿ, ಇವರನ್ನು ಬಿಜೆಪಿ ಅಂತ ಹೇಳಿದ್ರ. ಇವ್ರ MLAಗಳು ಮಿನಿಸ್ಟರ್ ಏನು ಹೇಳಿದ್ರು, ಇವರ ಕಾಕಾ ಪಾಟೀಲ್ ಹೇಳ್ತಾರೆ 1 ರೂಪಾಯಿ ನಮ್ಗೆ ಹಣ ಬರ್ತಿಲ್ಲ, ಬೆಂಗಳೂರು ರೂಪಾಯಿ ನೇಣು ಹಾಕೊಂತೀನಿ ಅಂತೇಳಿ. ಇವರ NY ಗೋಪಾಕೃಷ್ಣ ಮೊಣಕಾಲ್ಮೂರು MLA ಹೇಳ್ತಾರೆ, ಚರಂಡಿಗೆ ಒಂದು ಹಿಡಿ ಮಣ್ಣಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ. ಇವರ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ, ಗುಂಡಿ ಮುಚ್ಚಕ್ಕೂ ನಿಮ್ಮ ಹತ್ರ ದುಡ್ಡಿಲ್ವಲ್ರಿ ಅಂತೇಳಿ. RV ದೇಶಪಾಂಡೆ ಹೇಳ್ತಾರೆ, ಈ ಸರ್ಕಾರದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತೇಳಿ. ತಿಪ್ಪೂರು ಷಡಕ್ಷರಿ ಹೇಳ್ತಾರೆ, ಗ್ಯಾರಂಟಿ ಒಂದೇನಪ್ಪ ಕೊಡೋದು, ಇನ್ನೇನು ನಮ್ಮ ಹತ್ರ ಕೇಳಬೇಡಿ ಅಂತೇಳಿ. ಮಾಡಿದ್ದೆಲ್ಲ ಬರೀ ಭ್ರಷ್ಟಾಚಾರ. ರಾಜಕೀಯ ಎಕನಾಮಿಕ್ ಅಡ್ವೈಸರ್ ಆಫ್ ದ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಹೇಳ್ತಾರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕನೇ ನಂಬರ್ 1 ಅಂತ ಹೇಳಿ. ಇವ್ರು ಆಮೇಲೆ ನೋಡಿ, DK ಶಿವಕುಮಾರ್ ಅವರು ಎಲ್ಲ MLAಗಳು ಕೂತ್ಕೊಂಡು ಹೇಳ್ತಾರೆ, ಯಾವುದು ದುಡ್ಡು ಕೇಳಬೇಡಿ, ನಮ್ಮನ್ನು 2-3 ವರ್ಷ ಬರೀ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. ಆ KSRTC ಅವರು ಸ್ಟ್ರೈಕ್ ಮಾಡಿದ್ರಲ್ಲ ಸಿಂಧೂರ, ಪಾಪ ಬಡವರು, ಏನೋ ಡ್ರೈವರ್ಗಳು, ಕಂಡಕ್ಟರ್ಗಳು 30 ತಿಂಗಳು ಸಂಬಳ ಕೊಟ್ಟಿರಲಿಲ್ಲ ಅವ್ರಿಗೆ. DK ಶಿವಕುಮಾರ್ ಅವ್ರು ಏನು ಹೇಳಿದ್ರು ಗೊತ್ತಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರಪ್ಪ, ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ಪಾಪ ಕಂಡಕ್ಟ್ರು, ಮೆಕ್ಯಾನಿಕ್ಕು, ಕ್ಲೀನರ್ಗಳು ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರು ಸಂಬಳ ಬಿಡ್ಬೇಕಂತೆ. ಈ ಪಾಪಿಗಳು 100 ಕೋಟಿ ರೂಪಾಯಿ ಲೂಟಿ ಮಾಡ್ಕೊಂಡು ಕೂತ್ಕೋಬೇಕಂತೆ. ಕಂಡಕ್ಟರ್ಗಳು ಬಿಡ್ಬೇಕಂತೆ, ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಂತೆ. ಆಯ್ತಲ್ಲ, ಪ್ಲೀಸ್ ನಿಮ್ಮ ಅಫಿಷಿಯಲ್ ಮಾತುಗಳೇ ಬರ್ತಾ ಇರೋದು. ಆಯ್ತಲ್ಲ, ಏನು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಎಲ್ಲ ಡೆವಲಪ್ಮೆಂಟ್ ಹಾಳು ಮಾಡ್ಕೊಂಡ್ಬಂದು ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಮಾಡಿ ನರ್ಕ ಮಾಡಿಬಿಟ್ರಲ್ಲ ಕರ್ನಾಟಕನ. ಇಡೀ ಏನು 4.5 ಲಕ್ಷ ಕೋಟಿ ಬಜೆಟ್ ನಮ್ಮದು ಸಿಂಧೂರ. ಇವರು ಎಲ್ಲ ಗ್ಯಾರಂಟಿಗಳು ಸೇರಿಸೋದು ಕೊಡೋದೆಷ್ಟು, 52,000 ಕೋಟಿ. ಇನ್ನು ಮಿಕ್ಕಿದ 3.25 ಲಕ್ಷ ಕೋಟಿ ಎಲ್ಲಿಗೋಯ್ತು ದುಡ್ಡು? ಡೆವಲಪ್ಮೆಂಟ್ಗೆ ಎಷ್ಟು ಕೊಟ್ಟಿದ್ದೀರಿ ನೀವು? ಕ್ಯಾಪೆಕ್ಸ್ಗೆ ಎಷ್ಟು ಕೊಟ್ಟಿದ್ದೀರಿ ನೀವು? ಏನೂ ಮಾಡ್ದಂಗೆ ಹಾಲಿಂದ ಹಿಡ್ಕೊಂಡು ಆಲ್ಕೋಹಾಲ್ವರೆಗೆ ಎಲ್ಲ ಬೆಲೆ ಜಾಸ್ತಿ ಮಾಡಿದ್ರು. ಪೆಟ್ರೋಲ್, ಡೀಸೆಲ್ ಜಾಸ್ತಿ ಮಾಡಿದ್ರು, ಪೇಪರ್ ಜಾಸ್ತಿ ಮಾಡಿದ್ರು, ಎಲ್ಲ ಜಾಸ್ತಿ ಮಾಡಿ ಅಡಿಷನಲ್ ಆಗಿ 75,000 ಕೋಟಿ ಎಕ್ಸ್ಟ್ರಾ ಮಾಡಿದ್ರಲ್ಲ. ಚಂದ್ರಶೇಖರ್, ಪ್ರಶ್ನೆ, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿಗರು, ಎಸ್ಪೆಷಲಿ ನಿಮ್ಮ ಮಹೇಶ್ ತೆಂಗಿನಕಾಯಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ ಹಗರಣ ನಡೆದಿದೆ ಅಂತ ಪ್ರಸ್ತಾಪ ಮಾಡಿದ್ರಲ್ಲ, ಅದನ್ನ ಯಾಕೆ ನೀವು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲಿಲ್ಲ ಬಿಜೆಪಿಯವರು? ಯಾಕೆ ಅದನ್ನ ನೀವು ಒಂದು ನಿಜವಾಗ್ಲೂ ಅದರಲ್ಲಿ ಭ್ರಷ್ಟಾಚಾರ ನಡೆದಿದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇತ್ತಲ್ಲ, ಯಾಕೆ ನೀವು ಅದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲಿಲ್ಲ? ಅಲ್ಲಿಗೆ ಬರ್ತಾ ಇದೆ. ವೆರಿ ಗುಡ್ ಕ್ವೆಶ್ಚನ್. 5,000 ಕೋಟಿ ನನ್ನ ಸ್ನೇಹಿತರು, ಕಾಂಗ್ರೆಸ್ ಸ್ನೇಹಿತರನ್ನೇ ಉಳಿಸ್ಕೊಳಕ್ ಹೋದ್ರು, ಅಲ್ಲಿದೆ ಇಲ್ಲಿದೆ ಅಂತೇಳಿ 5,000 ಕೋಟಿ ಹಗರಣ ಆಗಿದೆ. ಯಾವಾಗ ಅಂದರೆ 2025 ಫೆಬ್ರವರಿ ಮತ್ತು ಮಾರ್ಚು, ಈ ವರ್ಷದಲ್ಲ, 2025 ಫೆಬ್ರವರಿ ಮತ್ತು ಮಾರ್ಚಲ್ಲಿ 5,000 ಕೋಟಿ ಆಗಬೇಕಾಗಿದ್ದು ಬಡ್ಜೆಟ್ ಆಗಿದ್ದೆ ಯಾವಾಗ? 2024 ಜೂನಲ್ಲಿ. ಆವಾಗಲೇ ಹಣ ಅಲಾಟ್ ಆಗೋಗಿತ್ತು. 2024 ಆದ್ಮೇಲೆ ನೆಕ್ಸ್ಟ್ ಬಜೆಟ್ ಬಂತಲ್ಲ, ಅವಾಗ ವಿಷಯ ಎತ್ತಿದ್ರ? ಇಲ್ಲ. 5,000 ಕೋಟಿ ಬಂದೆ ಫ್ಲೋರ್ ಆಫ್ ದ ಹೌಸ್ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಕಟ್ಕೊಂಡು, ಅದಾದ್ಮೇಲೆ ಬಿಜೆಪಿ ಸದನದ ಹೊರಗೂ ಗಲಾಟೆ ಮಾಡ್ತು, ಒಳಗೂ ಗಲಾಟೆ ಮಾಡ್ತು. ಒಂದ್ ದಿವಸ ಬಿಡ್ದಂಗೆ ಹೈಕೋರ್ಟ್ಗೆ ಹೋಯ್ತು. ಇವತ್ತು ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಸರ್ಕಾರಕ್ಕೆ, 5,000 ಕೋಟಿ ಎಲ್ಲೋಗಿದೆ ಅಂತೇಳಿ. ಇವನ್ ನಾವು ಇದಕ್ಕೂ ಹೋಗಿದ್ದೀವಿ, ಲೀಗಲ್ ಫಾರ್ಮಲ್ ಹೋಗಿದ್ದೀವಿ, ಮತ್ತೆ ಹೋರಾಟ ಪೂರ್ತಿ ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತು ಇಡೀ ಕಾಂಗ್ರೆಸ್ ಜನಗಳ ಮುಂದೆ ನಗ್ನ ಕೂತಿದೆ. ಇವ್ರು 2 ತಿಂಗಳು ಕತೆ ಹೇಳಿಲ್ಲ ಅಂತ ಹೇಳಿದ್ರೆ, ಇವತ್ತೇನು ಏನು ವೆಸ್ಟ್ ಬೆಂಗಾಲಲ್ಲಿ ಜನ ಹೇಳ್ಕೊಂಡು ಇವ್ರು ಮಾಡ್ತಾ ಇದ್ರಲ್ಲ, ಅದೇ ಶಾಸ್ತಿ ಇವತ್ತು ಏನು ಇವ್ರಿಗೂ ಹೋಗ್ತದೆ. ನೋಡಿ, ಮತ್ತೊಂದು ಹೇಳ್ತಿರ್ತದ್ದು ಗ್ಯಾರಂಟಿ. ಒಂದೇ ನಿಮಿಷ ಸಿಂಧೂರ, 5 ಗ್ಯಾರಂಟಿ ಅಂತ ಹೇಳಿದ್ರಲ್ಲ, ಯುವ ನಿಧಿ ಇದೆಯಲ್ಲ, ಯುವ ನಿಧಿಗೆ ಕಳೆದ ಬಾರಿ ಹಾಕಿದಂತಹ ಬಡ್ಜೆಟ್ ಮಾರ್ಚ್ 31ಕ್ಕೆ ಮುಗಿದೋಯ್ತು. ಈ ವರ್ಷ ಬಜೆಟ್ ಅಲಾಟ್ ಮಾಡಿದಾರಾ? ಅಲಾಟ್ ಮಾಡಿಲ್ಲ. ಅದರ ಅರ್ಥ ಏನು? ಆ ಯೋಜನೆ ಸತ್ತೋಯ್ತು ಅಂತೇಳಿ. ಆ ಯೋಜನೆ ಸಾಯಿಸಿದ್ರು ತಾನೆ. ಎಂತ ಇವ್ರು ಕಳ್ಳರು ಅಂತ ಹೇಳಿದ್ರೆ,
TSP ಹಣದಿಂದ SCSP TSP ಹಣದಿಂದ 162 ಕೋಟಿನ ಯುವ ನಿಧಿಗೆ ಅಲಾಟ್ ಮಾಡಿದ್ದಾರೆ. ಯುವ ನಿಧಿ ಸ್ಕೀಮೇ ಇಲ್ಲ ರೀ, ಎಲ್ಲೋಯ್ತು ಮತ್ತೆ 162 ಕೋಟಿ? ಅದು ಯಾವುದು ದಲಿತರ ಹಣ 162 ಕೋಟಿ ಅಲಾಟ್ ಮಾಡಿ ಇಟ್ಟಿದ್ದಾರೆ. ಅದಾದಮೇಲೆ ಇವಾಗ ಇವರು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಅಂತ ಹೇಳಿದ್ರಲ್ಲ, 7 ಕೋಟಿ ರೂಪಾಯಿ ಇಲ್ಲಿವರೆಗೂ ಖರ್ಚಾಗಿರೋದು ಸಿಂಧೂರ, 7 ಕೋಟಿ. ಇವಾಗ ಹೇಳ್ತಾರೆ ಪ್ರತಿ ತಾಲೂಕಲ್ಲೂ ಸತ್ತೋರ್ಗೆ ಹೋಗಿದೆ, ಕೆಲವರಿಗೆ ಅನ್ಅಫಿಷಿಯಲ್ಗೆಲ್ಲ ಹೋಗಿದೆ ಅಂತ ಹೇಳಿ ಇವರೇ ದನ ಕಾಯ್ತಿದ್ದಾರೇನ್ರಿ ಗ್ಯಾರಂಟಿ ಸಮಿತಿಯವರು? 7 ಕೋಟಿ ರೂಪಾಯಿ ಯಾರು ದುಡ್ಡದು? ಒಬ್ಬ ಕಂಡಕ್ಟರ್ ಡ್ರೈವರ್ಗಳಿಗೆ ಹೇಳ್ತಾರೆ ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಪ್ಪ ಅಂತೇಳಿ, ಹಿಂಗೆ ಜನಗಳ ದುಡ್ಡು ಪೋಲ್ ಮಾಡ್ಕೊಂಡು ಕೂತಿದ್ದಾರೆ. ಹಾಗಾದ್ರೆ ಇಷ್ಟು ದಿವಸ ಹಗರಣ ಆಯ್ತು ಅಂತ ಹೇಳ್ತಾರಲ್ಲ, ಸಿದ್ದರಾಮಯ್ಯ ಹೊಣೆಗಾರಿಕೆ ಆಗ್ತಾರೆ? ಹಾಗಾದ್ರೆ ಯಾರು ಹೊಣೆಗಾರಿಕೆ ಇದಕ್ಕೆ? ಈಗ 87 ಕೋಟಿ ರೂಪಾಯಿ ಹಗರಣ ಆಯ್ತಲ್ಲ ವಾಲ್ಮೀಕಿ ಹಗರಣದಲ್ಲಿ, ಯಾರು ಹೊಣೆಗಾರಿಕೆ ಆದ್ರು? ಇವಾಗ ಯಾರು ವಾಪಸ್ ಹೋಗ್ಬಿಡ್ತಾರೆ? ಆಲ್ರೆಡಿ ನನಗೆ ಒಂದು ಉತ್ತರ, ಒಂದು ನೀವು ತಾರ್ಕಿಕ ಅಂತಿಗೆ ತಗೊಂಡು ಹೋಗ್ದಿರೋದ್ರ ಬಗ್ಗೆ ಇದು ಹೇಳಿದ್ರಿ. ಇನ್ನೊಂದೇನು ಗೊತ್ತಾ, ನೀವು ಹೆಂಗ್ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ 3-4 ದಿವಸ ಇದ್ದಂಗೆ ಮುಂಚೆ ದುಡ್ಡು ಹಾಕ್ತೀರಾ, ಇವರು ಹಂಗೆ ಪ್ಲಾನ್ ಮಾಡ್ಕೊಂಡಿದಾರ ಏನೋ ನನಗೆ ಗೊತ್ತಿಲ್ಲ. ಎಲ್ಲರೂ ಒಟ್ಟಿಗೆ ಹಾಕೋದಕ್ಕೆ ಏನ್ ಸಮಯವಿಲ್ಲ ಸರ್ ಇರ್ಬೋದು. ಇವ್ರು ಹೆಂಗೆ ಎಲೆಕ್ಷನ್ಗೆ ಒಂದ್ ವಾರದ ಮುಂಚೆ ದುಡ್ಡು ಹಾಕೊಂಡು ಕೂತಿದ್ರು, ಇವ್ರು ಹಂಗೆ ಅನ್ಕೊಂಡಿರ್ಬೋದೇನೋ ಒಂದ್ ವಾರದ ಮುಂಚೆ ದುಡ್ಡು ಹಾಕ್ಬಿಡೋಣ ಅಂತ. ಗೊತ್ತಿಲ್ಲ ನನ್ಗೆ. ಅಲ್ಲ, ಅದು ಇದೆ, ಅದು ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಆಗಿದೆ. ಅದು ಈಗ ತಮಿಳ್ನಾಡಲ್ಲೂ ಆಯ್ತು, ಬೇರೆ ರಾಜ್ಯಗಳಲ್ಲೂ ಆಯ್ತು. ಸರ್, ನಾನು ಒಂದ್ ಇನ್ಫಾರ್ಮೇಶನ್ ಕೊಡಕ್ ಇಷ್ಟಪಡ್ತೀನಿ ಸರ್, ಇದು ರಾಜ್ಯದ ಜನರಿಗೂ ಕೊಡಕ್ ಇಷ್ಟಪಡ್ತೀನಿ, ನಿಮ್ಗಳಿಗೂ ಕೊಡಕ್ ಇಷ್ಟಪಡ್ತೀನಿ. ಗ್ಯಾರಂಟಿ ಈ ಮೇಲ್ವಿಚಾರಣೆ ಮಾಡೋದಕ್ಕೆ ರಾಜ್ಯದಲ್ಲಿ 4580 ಜನರ ನೇಮಕ ಆಗಿದೆ ಸರ್. ಗ್ಯಾರಂಟಿ ಯೋಜನೆಗಳ ಮೇಲ್ವಿಚಾರಣಾ ಸಮಿತಿಯ ಸದಸ್ಯರು, ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷರಿಗೆ ಸಚಿವ ದರ್ಜೆ ಸ್ಥಾನಮಾನ, ರಾಜ್ಯಾಧ್ಯಕ್ಷರ ಜೊತೆಗೆ 5 ಉಪಾಧ್ಯಕ್ಷರ ನೇಮಕಕ್ಕೆ ಪ್ಲಾನು, 31 ಜನ ಜಿಲ್ಲಾಧ್ಯಕ್ಷರು, ಜಿಲ್ಲಾಧ್ಯಕ್ಷರಿಗೆ ಮಾಸಿಕ 40,000 ಗೌರವಧನ. ಯೋಗ್ಯತೆಗೆ ಅಂಗನವಾಡಿಲಿ ಕೆಲಸ ಮಾಡೋರಿಗೆ ನೆಟ್ಟಿಗೆ ದುಡ್ಡು ಜಾಸ್ತಿ ಮಾಡೋಕ್ಕಾಗಲ್ಲ, ಪೌರ ಕಾರ್ಮಿಕರಿಗೆ ಜಾಸ್ತಿ ಮಾಡೋಕ್ಕಾಗಲ್ಲ. 31 ಜನ ಜಿಲ್ಲಾಧ್ಯಕ್ಷರು, ಅವ್ರು ಯಾರು ಸರ್? ಇವ್ರ ಕಾರ್ಯಕರ್ತರುಗಳೇ ಹೊರತು ಇನ್ಯಾರು ಅಲ್ಲ ಸರ್. ಮಾಸಿಕ 40,000 ಗೌರವಧನ ಅಂತ. ಏನ್ ಕೆಲಸ ಮಾಡ್ತಾರೆ ಸರ್ ಅವರು? 40,000 ರೂಪಾಯಿ ತಗೊಳ್ಳೋಷ್ಟು. 7 ಕೋಟಿ ಒಂದ್ ನಿಮಿಷ. ಒಟ್ಟಾರೆ ಜಿಲ್ಲಾ ಮಟ್ಟದಲ್ಲಿ 164 ಉಪಾಧ್ಯಕ್ಷರ ನೇಮಕಾತಿ, 164 ಜನ ಉಪಾಧ್ಯಕ್ಷರು ನೇಮಕಾತಿ ಮಾಡಿ ಯಾಕಿಷ್ಟು ಗೋಲ್ಮಾಲ್ ಆಯ್ತು? ಹೆಂಗೆ ಇದು ಹಾದಿ ತಪ್ಪಂಗ್ ಹೋಯ್ತು? ಹೆಂಗೆ ಈ ಯೋಜನೆಗಳು ಹೆಂಗೆ ಹಾದಿ ತಪ್ಪುದುವು ಅಂತ. ಆಮೇಲೆ 240 ತಾಲೂಕು ಅಧ್ಯಕ್ಷರು, 3360 ತಾಲೂಕು ಕಮಿಟಿಯ ಸದಸ್ಯರುಗಳು. ಐ ರಿಪೀಟ್, ರಾಜ್ಯಾಧ್ಯಕ್ಷರ ಜೊತೆಗೆ 5 ಜನ ಉಪಾಧ್ಯಕ್ಷರ ನೇಮಕ, 31 ಜನ ಜಿಲ್ಲಾಧ್ಯಕ್ಷರು, ಜಿಲ್ಲಾಧ್ಯಕ್ಷರಿಗೆ ಮಾಸಿಕ 40,000 ಗೌರವಧನ, ಒಟ್ಟಾರೆ ಜಿಲ್ಲಾ ಮಟ್ಟದಲ್ಲಿ 164 ಉಪಾಧ್ಯಕ್ಷರ ನೇಮಕಾತಿ, 240 ತಾಲೂಕು ಅಧ್ಯಕ್ಷರು, 3360 ತಾಲೂಕು ಕಮಿಟಿ ಸದಸ್ಯರು. ಇವರುಗಳ ಗೌರವಧನ ವೆಚ್ಚನೆ ವಾರ್ಷಿಕ 23.32 ಕೋಟಿಗೂ ಹೆಚ್ಚಾಗಿದೆ. ಕುರಿ ಕಾಯೋದಕ್ಕೆ ತೋಳ ಬಿಟ್ಟಂಗಾಗಿದೆ ಗ್ಯಾರಂಟಿ ಮೇಲ್ವಿಚಾರಣೆಯ ಸಮಿತಿ. ಎಸ್ ಸಮಯವಿಲ್ಲ ಸರ್. ಅದು 3 ವರ್ಷ ಆಯ್ತು, ಇದು ಒಂದು 75 ಕೋಟಿ ಆಯ್ತಲ್ಲ ಇದನ್ನು. ಹೌದು ಸರ್, 70 ಕೋಟಿ ಆಯ್ತು 3 ವರ್ಷ ಅಂತಂದ್ರೆ. ಹೌದು ಸರ್. ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ 70 crores ಅಂತ. ಆಮೇಲೆ 17 ಜಿಲ್ಲೆಗಳಿಂದ 1,12,092 ಅನರ್ಹರನ್ನ ಪತ್ತೆ ಹಚ್ಚಿ ಅವರನ್ನ ಪಟ್ಟಿಯಿಂದ ಹೊರಗಾಕಿದ್ದಾರೆ. ಆಮೇಲೆ ಈ ಕಮಿಟಿಗಳು 4,580 ಜನ ಇರುವ ಈ ಕಮಿಟಿಯ ವಿಂಗು, ಸಪರೇಟ್ ವಿಂಗು, ಆ ವಿಂಗ್ಗಳು ಗೌರ್ಮೆಂಟಿಗೆ ಏನಾದ್ರು ರಿಪೋರ್ಟ್ ಕೊಟ್ಟಿದವ? ಮತ್ತೆ ಅವ್ರು ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ? ಯಾರಿಗೆ ರಿಪೋರ್ಟ್ ಮಾಡಿ? ಅದಲ್ಲೇನೋ ಒಂದು ಕ್ಯಾಬಿನೆಟ್ ರ್ಯಾಂಕ್, ಅದ್ರಲ್ಲಿ 1, 4, 5 HM ರೇವಣ್ಣ ಅವ್ರದ್ದು ಕ್ಯಾಬಿನೆಟ್ ರ್ಯಾಂಕಿಂಗು ಸರ್. ಹೌದು, ಉಪಾಧ್ಯಕ್ಷರಿಗೆ ಏನಿದೆಯೋ ಗೊತ್ತಿಲ್ಲ, ಸ್ಟೇಟ್ ಮಿನಿಸ್ಟರ್ ರ್ಯಾಂಕಿಗೆ ಏನೋ ಗೊತ್ತಿಲ್ಲ, ಆಯ್ತಾ? ಹಿಂಗಾಗಿ ಆ ಕಮಿಟಿಗಳು ಗೌರ್ಮೆಂಟಿಗೆ ಏನಾದ್ರು ರಿಪೋರ್ಟ್ ಕೊಟ್ಟಿದವ? ರಿಫಾರ್ಮ್ಸ್ ಮಾಡಿ ಇಲ್ಲಿ ಲೂಪ್ ಹೋಲ್ ಇದೆ, ಇಷ್ಟಕ್ಕೆ ಕಟ್ ಮಾಡಿ, ಇಷ್ಟಕ್ಕೆ ರೆಡ್ಯೂಸ್ ಮಾಡಿ ಅಂತ ರಿಪೋರ್ಟ್ ಕೊಟ್ಟಿದವ? ಇಲ್ಲ, ಎಲ್ಲೂ ಕೊಟ್ಟಿಲ್ಲ. ಅವ್ರ ಕೆಲಸ ಏನ್ ಮಾಡಿದ್ದಾರೆ ಅಂತ ಟ್ರಾನ್ಸ್ಪರೆಂಟ್ ಇಲ್ಲ. ಈ ಕಮಿಟಿಗಳ ಕೆಲಸ ಏನಾಗಿದೆ, ಏನ್ ಮಾಡ್ತಿದ್ದಾರೆ, ಅವರು ಗ್ಯಾರಂಟಿಗಳಲ್ಲಿ ಅವರ ಪಾತ್ರ ಏನು? ಬ್ಯಾಂಕಿಗೆ ಗೌರ್ಮೆಂಟ್ ದುಡ್ಡು ಹಾಕುತ್ತೆ, ಸರಿ, ದುಡ್ಡು ಹಾಕಿದವ್ರು ಆ ಕಡೆ ಡ್ರಾ ಮಾಡ್ಕೊತಾರೆ. ಇವ್ರದೇನ್ ಕೆಲಸ? ಇವ್ರ ಕೆಲಸ ಏನು? ಇವ್ರೇನ್ ರಿಪೋರ್ಟ್ ಮಾಡಿದ್ರು? ಸರ್ವೆ ಮಾಡಿದ್ರ? ಲೂಪಲ್ ಪತ್ತೆ ಹಚ್ಚಿದ್ರ? ಲೂಪಲ್ ಪತ್ತೆ ಹಚ್ಚಿಬಿಟ್ಟು ಗೌರ್ಮೆಂಟ್ ಗಮನಕ್ಕೆ ಬಂದು ಕ್ಯಾನ್ಸಲ್ ಮಾಡಿಸಿದ್ರ? ಇಲ್ಲ ಸಂಖ್ಯೆನಲ್ಲಿ ರಿವಿಷನ್ ಮಾಡಬೇಕು, ದಿಸ್ ಇಸ್ ದಿ ಎಕ್ಸ್ಪೀರಿಯನ್ಸ್, ಇದು
ಹೊಸದಾಗಿ ಒಂದು ಹೊಸ ಶೇಪ್ ಕೊಡಬೇಕು, ಹೊಸ ಕಂಡೀಷನ್ಸ್ ಹಾಕ್ಬೇಕು, ಇಷ್ಟು ಕಟ್ ಮಾಡ್ಬೇಕು ಅಂತ ಏನಾದ್ರು ಗೌರ್ಮೆಂಟ್ ರೆಕಮೆಂಡೇಶನ್ ಮಾಡಿದ್ರೆ ಗೌರ್ಮೆಂಟ್ ಅದನ್ನ ಬಹಿರಂಗಪಡಿಸ್ಬೇಕು. ಇಡೀ ಗ್ಯಾರಂಟಿ ಕಮಿಟಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಆ ಕಮಿಟಿಗಳನ್ನ ರದ್ದು ಮಾಡಬೇಕು. ಆಲ್ ರೈಟ್, ಸಮಯವಿಲ್ಲ ಸರ್. ನಿಜಾಮ್ಜಿ, ನಿಮ್ಮ ಡಿ ಕೆ ಶಿವಕುಮಾರ್ ಅವರ ಮೊದಲ ಮಾತು ಏನು ಗೊತ್ತಾ? ಫೇರ್, ಫ್ರೀ ಅಂಡ್ ಟ್ರಾನ್ಸ್ಪರೆಂಟ್, ಕರಪ್ಷನ್ ಫ್ರೀ ಗವರ್ನಮೆಂಟ್ ಅಂತ. ಸೊ ವಿ ಆರ್ ಆಸ್ಕಿಂಗ್ ಟ್ರಾನ್ಸ್ಪರೆನ್ಸಿ ನಾವು. ಒನ್ ಸೆಕೆಂಡ್, ಟ್ರಾನ್ಸ್ಪರೆನ್ಸಿ ಸಿಕ್ಕಿಲ್ಲ ನಮಗೆ, ಶ್ವೇತ ಪತ್ರವನ್ನ ಸರ್ಕಾರ ಹೊರಡಿಸ್ಬೇಕಾಗತ್ತೆ ಒಂದು. ಇನ್ನೊಂದು, ಇಲಾಖೆಗಳಿಂದ ಡೈರೆಕ್ಟ್ ಆಗಿ ಫಲಾನುಭವಿಗಳಿಗೆ ಹಣ ಹೋಗುವಾಗ, ಬ್ಯಾಂಕ್ ಟ್ರಾನ್ಸ್ಫರ್ ಆಗುವಾಗ ಈ ಗ್ಯಾರಂಟಿ ಸಮಿತಿಯ ಕೆಲಸ ಏನು, ಇದರ ವ್ಯಾಪ್ತಿ ಏನು, ಇಷ್ಟು ಜನ ಅದರಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಈ ಸಮಿತಿ ಕೆಲಸ ನಿರ್ವಹಿಸ್ತಾ ಇದೆ, ಪ್ಲೀಸ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನೋಡಿ, ವೆರಿ ಸಿಂಪಲ್. ಈ ಗ್ಯಾರಂಟಿ ಸಮಿತಿ ಏನು ಅವ್ರ ಕೆಲಸ ಏನಂದರೆ, ಏನಾದರೂ ಗ್ರೀವಿಯನ್ಸಸ್ ಇದ್ದರೆ ತಾಲೂಕು ಮಟ್ಟದಲ್ಲಿ ಯಾರಾದರೂ ಅವ್ರಿಗೆ ಗ್ಯಾರಂಟಿ ಸ್ಕೀಮಲ್ಲಿ ಅವ್ರು ಎನ್ರೋಲ್ ಆಗಿಲ್ಲ, ಅವ್ರಿಗೆ ದುಡ್ಡು ಬರ್ತಾ ಇಲ್ಲ, ಅವ್ರಿಗೇನಾದರೂ ತೊಂದರೆ ಆಗ್ತಾ ಇರ್ಬೋದು, ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು, ಅವರು ಈ ಸಮಿತಿಗೆ ಬಂದು ಹೇಳಿದ್ರೆ ಅವರು ಆಫೀಸರ್ಸ್ಗೆ ಹೇಳಿ ಅದು ಸರಿ ಮಾಡಿಸ್ತಾರೆ. ಸೊ ಈ ಎಲ್ಲ ಪ್ರಾಸೆಸ್ಸಲ್ಲಿ ಈ ಸಮಿತಿ ಬ್ಲಾಕ್ ಲೆವೆಲ್ ಮತ್ತು ಅದು ತಾಲೂಕ್ ಲೆವೆಲ್, ಕಾನ್ಸ್ಟಿಟ್ಯೂಯೆನ್ಸಿ ಲೆವೆಲಲ್ಲಿ ಅವರು ಏನೇನು ಅವ್ರು ಸಮೀಕ್ಷೆ ಮಾಡಿದ್ದಾರೆ, ಅವ್ರು ಏನು ಪ್ರಾಸೆಸ್ಸಲ್ಲಿ ಏನೇನು ನೋಡಿದ್ದಾರೆ ಅದರ ಪ್ರಕಾರ ಈ ಮಾಹಿತಿ ನಮ್ಮ ಸ್ಟೇಟ್ ಕಮಿಟಿಗೆ ಬಂದು ಅವರು ಸ್ವಲ್ಪ ತನಿಖೆ ಮಾಡಿದ್ದಾರೆ, ಏನಾಗಿದೆ ಹೇಗಾಗಿದೆ ಅಂತ. ಅದಕ್ಕೋಸ್ಕರ ಈ ನಾವು ಸುಮ್ಮನೆ ಇರ್ಬೋದಾಗಿತ್ತು. ಇನ್ನ ಪ್ರಾಸೆಸ್ ಆಫ್ ಟ್ರಾನ್ಸ್ಪರೆನ್ಸಿ ಸಿಂಧುರಾಜಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅವರ್ intention is now we want to be as transparent as possible. ಅದಕ್ಕೋಸ್ಕರ ನಾವು ಎದ್ದೆಲ್ಲ ಮಾಹಿತಿ ನಾವು ಆಚೆ ಹಾಕಿರೋದು. If you don't be transparent now, there is ಇಲ್ಲ, no ನಮ್ಮ money for you ಬಿಜೆಪಿ people. ತರ ಅಲ್ವಲ್ಲ. ಬಿಜೆಪಿ ಯಾವುದು ಕಾರಣಕ್ಕೂ ಏನಾದ್ರು ಮಾಹಿತಿ ಕೊಡ್ತಾವ್ರ ಸರಿ ಮಾಡ್ಕೊಳಕ್ ನೋಡ್ತಾ ಇದೀರಿ ಅಷ್ಟೇ. ಸಿಂಧುರಾಜ್, ಲೆಟ್ ಮಿ ಫಿನಿಶ್. ಈ ಸಮಿತಿಗಳು ಅಲ್ಲಿ ಲೋಕಲ್ ಲೆವೆಲ್ ಅಲ್ಲಿ ಆಗ್ತಾ ಇದೆಯೋ ಇಲ್ವೋ, 100% ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡಕ್ಕೆ ಅವ್ರು ಇದಾರೆ, ಅವ್ರು ನೋಡ್ತಾವ್ರೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಈ ಬಿಜೆಪಿ ಅವ್ರು ಹೇಳ್ತಾವ್ರಲ್ಲ ನಾವು ಕಳ್ರು ಅಂತ. ಇವರು ಒಂದ್ ನಿಮಿಷ, ಇವರು ಮಧ್ಯಪ್ರದೇಶದಲ್ಲಿ ದುಡ್ಡು ಖರ್ಚು ಮಾಡಿದ್ದು ಯಾರಿಗೆ ಗೊತ್ತೇ ಇಲ್ಲ ಎಲ್ಲಿ ಹೋಗಿರೋದು ಅಂತ. ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಬೆನಿಫಿಷರೀಸ್ ಹೆಸರೇ ಇಲ್ಲ. ಯು ಗೋ ಟು ಇದರಲ್ಲಿ ನಮ್ಮ ಒರಿಸ್ಸಾದಲ್ಲಿ ಮಾಡಿ, ನೀವು ಮಧ್ಯಪ್ರದೇಶದಲ್ಲಿ ನೋಡಿ, ಎಲ್ಲಿ ಹೋಗಿರೋದು ಬಿಹಾರಲ್ಲಿ ನೋಡಿ ನೀವು. 10,000 8,000 ಹಾಕಿದ್ರಲ್ಲ, ಆ ದುಡ್ಡು ಎಲ್ಲಿ ಹೋಯ್ತು, ಆ ಕಳ್ತನ ಯಾರು ಮಾಡಿದ್ರು? In the skill development program, once again, let me finish. ಇದು ನನ್ನ ರಾಜ್ಯದ್ದು ನನ್ನ ತೆರಿಗೆ ಹಣ. I have very much concern. I do not want to waste my precious time. It is very clear. Every rupee coming as tax from the people. ಜನರಿಂದ ಬರ್ತಾ ಇರೋದು, ಅದು ಅವ್ರಿಗೆ ಹಕ್ಕು, ಅವ್ರು ಕೇಳಬೇಕು. ಆದ್ರೆ ಈ 10,000 ಕೋಟಿ ನೀವು ಹಗರಣ ಮಾಡಿದ್ರಲ್ಲ, ಒಂದೇ ಅಕೌಂಟು, ಒಂದೇ ಮೊಬೈಲ್ ಫೋನು, XXX ನಂಬರು, 10,000 crores skill development program. You Google it. ನೀವು ಏನು ಗೊತ್ತಿಲ್ಲ, ನೀವು ನಮ್ಮ ಪಾರ್ಟಿಯಲ್ಲಿ ಏನೇನು ಮಾತು ನಡೀತಾ ಇದೆ ನಿಮ್ಗೆಲ್ಲ ಗೊತ್ತಿರ್ತದೆ. ನಿಮ್ಮ ಪಾರ್ಟಿಯವರು ಹಗರಣ ಮಾಡಿರೋದು ನಿಮ್ಗೆ ಗೊತ್ತಿರೋದಿಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ತೋರಿಸ್ತೀನಿ. ಐ ವಿಲ್ ಶೋ ಯು. ಯಾವ ಸರ್ಕಾರಗಳು ತೋರಿಸಿದೀನಿ, ಇವಾಗಲೂ ನಿಮ್ಗೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾರು ಏನು ಜನರಿಗೆ ಪಾಪ ಅಂತ ಹೇಳಿ ಜನರಿಗೆ ಏನು ಸೇವೆ ಮಾಡ್ತಾ ಇಲ್ಲ. ಎಲ್ಲ ಸರ್ಕಾರಗಳ ಹಣೆ ಬರ ಗೊತ್ತು. ನಂದು ಕೆಲವು ಪಾಯಿಂಟ್ಗಳನ್ನ ನೀವು ಆನ್ಸರ್ ಮಾಡಿ. 240 ಜನ ತಾಲೂಕು ಅಧ್ಯಕ್ಷನ ಹಿಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ 164 ಜನ. ನೀವೇ ಹೇಳಿದ್ರಿ ಇವರೆಲ್ಲರೂ ತಾಲೂಕ್ ಗ್ರೌಂಡ್ ಲೆವೆಲ್ ಅಲ್ಲಿ ಏನೇನು ಗ್ರೀವಿಯನ್ಸಸ್ ಇದೆ ಅದನ್ನ ಸರಿ ಮಾಡಿ ಸ್ಟೇಟ್ ಇದಕ್ಕೆ ಕಮಿಟಿಗೆ ತಗೊಂಬಂದು ಕೊಡ್ತಾ ಇದಾರೆ ಅಂತ ಹೇಳಿದ್ರಿ. ಕೈಂಡ್ಲಿ ಲಿಸನ್ ಟು ಮೀ ಪ್ರಾಪರ್ಲಿ, ಆಯ್ತಾ? ತಾಲೂಕ್ ಲೆವೆಲ್ ನ ಕಮಿಟಿ ಮಾಡಿ, ತಾಲೂಕ್ ಲೆವೆಲ್ ಅಲ್ಲಿ ಇಷ್ಟು ಮೆಂಬರ್ಸ್ ಇದ್ದು, ಜಿಲ್ಲಾ ಪಂಚಾಯತ್ ಲೆವೆಲ್ ಅಲ್ಲಿ ಇಷ್ಟು ಮೆಂಬರ್ಸ್ ನ ನೀವು ಅಪಾಯಿಂಟ್ ಮಾಡಿ, ಯಾಕೆ ತಾಲೂಕು ಮಟ್ಟದ ನಿಮ್ಮ ಕಮಿಟಿ ಸದಸ್ಯರಿಗೆ ಒಬ್ಬ ಗೃಹಲಕ್ಷ್ಮಿ ತಗೊಳ್ತಾ ಇರೋರ ಮನೆಯಲ್ಲಿ ಅವ್ರು ಸತ್ತೋದ್ರು ಅನ್ನೋದು ಗೊತ್ತಾಗ್ಲಿಲ್ವಾ ನಿಮ್ ಕಮಿಟಿ ಮೆಂಬರ್ಸ್ಗೆ? ವಿ ಡೋಂಟ್ ಡು ಹೌಸ್ ಟು ಹೌಸ್. ಅವರು ಹೌಸ್ ಟು ಹೌಸ್ ಮತ್ತೆ ಏನಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡಿರೋದು ನೀವು? ಅವ್ರಿಗೆ ಯಾಕೆ ಸಂಬಳ ಕೊಡ್ತಾ ಇದೀರಿ? ಮತ್ತೆ ಈ ಅಫಿಷಿಯಲ್ ಲೆವೆಲ್ ಅಲ್ಲಿ ಕರೆಕ್ಟ್ ಆಗಿ ಆಗ್ತಾ ಇದೆಯೋ ಇಲ್ಲ ಎಫಿಷಿಯನ್ಸಿ ನೋಡಬೇಕಾಗಿದೆ. ಯಾರಾದ್ರೂ ಒಂದು ನಿಮಿಷ, we are not doing no I will not agree with you. No our appointees are not responsible to go to house and check. No
that is why the committee has been appointed. We have done it it. is your ಅವ್ರು words. ಮಾಡ್ತಾವ್ರೆ. ಮಾಡಿದ್ರೆ ಯಾರ್ ಇಷ್ಟೊಂದು ಏನ್- ಆಗ್ತಾನೆ ಇರ್ಲಿಲ್ವಲ್ಲ. ಸಿಂಧುರಾಜಿ ಯಾರು ಬರ್ತಾರೋ ಆಫೀಸ್ಗೆ ಬಂದು ಸ್ವಲ್ಪ ನೋಡಿ ನಮ್ಗೆ ತೊಂದರೆ ಒಂದು ನಿಮಿಷ, ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ತಹಸೀಲ್ದಾರ್ಗೂ ಹೇಳ್ತಾರೆ, ಒಂದ್ ನಿಮಿಷ village ನಾನು ಹೇಳ್ತೀನಿ accountant ಗೂ ಕೇಳಿಸ್ಕೊಳ್ಳಿ. ಹೇಳ್ತಾರೆ. ಒಂದ್ ನಿಮಿಷ ಇಲ್ಲ, ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಕಮಿಟಿ ಮಾಡಿದ್ದೆ ಹಳ್ಳಿಗಳಲ್ಲಿ ಮನೆ ಮನೆಗೆ ಸರಿಯಾಗಿ ಯೋಜನೆಗಳು ತಲುಪಬೇಕು ಅಂತ ಹೇಳಿ. ಹೌದೋ ಅಲ್ವಾ ಸಮೀವುಲ್ಲಾ ಸರ್? ಹೌದು. ಹಂಗ್ ಮಾಡಿದ್ಮೇಲೆ ಈ ಕಮಿಟಿ ಸದಸ್ಯರು ಏನು ಕತ್ತೆ ಕಾಯ್ತಾ ಇದ್ರಾ ಅಥವಾ ವಾಟ್ ದೇ ಡೂಯಿಂಗ್? ದುಡ್ಡು ತಗೊಂಡು ಅವರು ಒಂದಷ್ಟು ಗೌರವ ಧನ ಅಲ್ಲ ಅದು, ಸಂಬಳನೂ ಅಲ್ಲ ಅದು ನೆಪಕ್ಕೆ ಅವ್ರಿಗೆ ಅಷ್ಟೇನೆ. ಗೌರವ ಧನದ ಬೆಲೆ ಗೊತ್ತಾ ಏನು ಅಂತ ಹೇಳಿ? ಗೌರವ ಧನ ಅನ್ನೋದು ಇಂಥವ್ರಿಗೆಲ್ಲ ಗೌರವ ಧನ ಕೊಟ್ಕೊಂಡು ಕುತ್ಕೊಳ್ತಾ ಹೋದ್ರೆ ಅದೇ ಹೇಳ್ತೀನಲ್ಲ ನಾನು, ಆಮೇಲೆ ಅದಕ್ಕೆ ಗೌರವ ಇರಲ್ಲ ಆ ಧನಕ್ಕೆ. ಆಮೇಲೆ ದನಗಳಿಗೆ ಗೌರವ ಧನ ಕೊಟ್ಟಂಗಾಗತ್ತದು, ದಪ್ಪ ಚರ್ಮದವರಿಗೆ. CAG I need your answer for this. No, we are committed to the people of Karnataka. Committed ನೀವು for ನಗ್ತಾ what? ಇದ್ದೀರಾ, ನೀವೇನು ಮಾಡೋದಿಲ್ಲ. 80,000 ಕೋಟಿ ಜನ 80 ಕೋಟಿ ಜನರಿಗೆ ನೀವು Nizamji, you 5 kindly ಕೆಜಿ answer ಕೊಡ್ತಾ for my ಇದ್ದೀರಲ್ಲ, question. ಏನಾದ್ರು ಅದ್ರ ಲೆಕ್ಕಾಚಾರ ಇದೆಯೇನ್ರಿ ನಿಮ್ಗೆ? ಸುಮ್ನೆ ನೀವು ಸಾಲ ತಗೊಂತಾ ಇದ್ದೀರಾ, ಹಂಚ್ತಾ ಇದ್ದೀರಾ, ಸುಮ್ನೆ ನಾವೇ ಮಾಡಿದ್ದು First ನನ್ನ question ಗೆ No, answer the ಮಾಡಿ. idea is that simple. Then why the taluk level BJP members committee is needed? The committee is doing its work. That's why we have got these numbers. The numbers Committee ಬಂದಿರೋದು ಸರಿಯಾಗಿ ಆ ಕೆಲ್ಸ committee ಇಂದ. ಮಾಡಿದ್ರೆ ಈ ತರ ಆಗ್ತಾನೆ No, ಇರ್ಲಿಲ್ವಲ್ಲ? see, Sindhuraji, you cannot keep saying it is wrong. ನಾನು ನಿಮ್ಗೆ I will keep saying it is ನಮ್ಮ wrong. ಸರ್ಕಾರ ಕಮಿಟೆಡ್ ಆಗಿದೆ, ಈ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ, ಯಾವುದು ದುಡ್ಡು ಎಲ್ಲೂ. No, I will not agree to this, Sindhura. I will not agree to this. ಯಾವುದು ಒಂದು ನಯಾ I don't ಪೈಸಾ mind if ಅಕೌಂಟ್ you ಇಂದ don't ಆಚೆ agree ಹೋಗಿಲ್ಲ. also. There is But no it is a diversion truth. of funds. I know truth is hard, very difficult to No, digest or agree. We have to see in a proper And I way. cannot adana nanu I cannot expect that kind of agreement from politicians. I do understand the hard truth. Please ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿ ಕಮಿಟಿ ಮಾಡಿದ್ದೆ ನೀವು ಸರಿಯಾಗಿ ರೀಚ್ ಆಗಬೇಕು, ಅದನ್ನ ಉಸ್ತುವಾರಿ ಮಾಡ್ಕೋಬೇಕು ಅಂತ ಹೇಳಿ. ನೀವೇ ಹೇಳಿದ್ರಿ ಗ್ರೀವಿಯನ್ಸಸ್ ಕೇಳಕ್ಕೆ ಅಂತ ಹೇಳಿ. ನಿಮ್ಗೆ ನಮ್ಮ ಕಡೆಯಿಂದ ಟ್ರಾನ್ಸ್ಪರೆನ್ಸಿ ಬೇಕಾಗಿದೆಯೋ ಇಲ್ವೋ? ಬೇಕಾಗಿದೆ. ನೀವು ಶ್ವೇತ ಪತ್ರ ಕೇಳ್ತಾ ನೀವು ಕೊಡಲ್ಲ ಅದನ್ನ. ಇದ್ದೀರಾ, ಕೊಡ್ತೀವಿ ನಾವು. ಕೊಡಿ. We are not like BJP. ಇಷ್ಟೊತ್ತು already ಹೊರಡಿಸ್ಬೇಕಾಗಿತ್ತು. I'll take a small